ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಸಾವಿರಾರು ವಲಸೆ ಕಾರ್ಮಿಕರಿಗೆ ಊರು ಸೇರುವಂತಹ ತವಕ. ಸರ್ಕಾರದ ಎಡವಟ್ಟಿನಿಂದ ಮೆಜೆಸ್ಟಿಕ್ನಲ್ಲಿ ಸಾವಿರಾರು ಕಾರ್ಮಿಕರು ವನವಾಸವನ್ನು ಅನುಭವಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಕ್ಕಳು ಮಹಿಳೆಯರ ಗೋಳನ್ನ ಯಾರೂ ಕೂಡ ಕೇಳೋರೇ ಇಲ್ಲದಂತಾಗಿದೆ. ರಾತ್ರಿ ಇಡೀ ಕಾರ್ಮಿಕರ ಸಂಕಷ್ಟವಾದ್ರೂ ಹೇಗಿತ್ತು ಗೊತ್ತಾ? ರೋಗಿಗಳು ಅನುಭವಿಸಿದಂತ ನರಕ ಯಾತನೆಯಾದ್ರೂ ಎಂಥದ್ದು? ಅದರ ಎಂಚಿಂಚು ಮಾಹಿತಿ ಇನ್ನ ಕೆಲವೇ ಕ್ಷಣದಲ್ಲಿ. ತುತ್ತಿನ ಚೀಲವನ್ನ ತುಂಬಿಸಿಕೊಳ್ಳುವುದಕ್ಕೆ ಬೆಂಗಳೂರಿಗೆ ಬಂದಿರತಕ್ಕಂತ ಕಾರ್ಮಿಕರ ಬವಣೆ ಒಂದೆರಡಲ್ಲ ಬಿಡಿ. ಇಷ್ಟು ದಿನಗಳ ಕಾಲ ಊಟ ಇಲ್ಲದೆ ಪರದಾಡ್ತಾ ಇದ್ರೆ ಇದೀಗ ಊರುಗಳಿಗೆ ಹೋಗೋದಕ್ಕೆ ಬಸ್ಗಳಿಲ್ಲದೆ ಪರದಾಡುವಂತಹ ಸ್ಥಿತಿ ಬಂದೊದಗಿದೆ. ಸರ್ಕಾರದ ಹೊಣೆಗೇಡಿತನದ ನಿರ್ಧಾರದಿಂದ ರಾತ್ರಿ ಇಡೀ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪಡಬಾರದಂತಹ ಕಷ್ಟವನ್ನ ಪಟ್ಟರು. ಆಗಲಿಲ್ಲ ಅಂದ್ರೆ ಹೇಳಿ, ನಾನು ಭಿಕ್ಷೆ ಎತ್ಬಿಟ್ಟು ಈ ಜನರಿಗೆಲ್ಲ ದುಡ್ಡು ಕಟ್ಲಿಕ್ಕೆ ನಾನು ತಯಾರಿದ್ದೀನಿ. पैदल आए हैं चलकर, अब फिर वापस कैसे जाएंगे? ये तो परेशानी हम लोग को। अब किधर रहेंगे पता नहीं. ಅಲೋಕೇಶನ್ ಇಲ್ಲ, ಸರಿಯಾಗಿ ಪ್ರೊಸೆಸ್ ಇಲ್ಲ. ಆಮೇಲೆ ಬಂದ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡ್ರೆ ಲೈನ್ ಸರಿ ಇಲ್ಲ. ಬಟ್ ಇಲ್ಲಿ ಇರೋಕ್ಕೂ ನಮಗೆ ಭಯಂಕರ ಹಿಂಸೆ ಆಗ್ತಾಯಿದೆ. ನಮ್ಮ ಮಿಸಸ್ ನೋಡಿದ್ರೆ 7 ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ. ಪುಟ್ಟ ಮಕ್ಕಳು, ಮಹಿಳೆಯರು, ಗರ್ಭಿಣಿಯರು, ವೃದ್ಧರು, ಹೀಗೆ ಎಲ್ಲರಿಗೂ ಬಸ್ ಸ್ಟ್ಯಾಂಡೇ ಗತಿ. ಇಲ್ಲಿರೋ ಕುರ್ಚಿಗಳೇ ಹಾಸಿಗೆ. ಊರಿಗೋಗೋಕೆ ಬಸ್ ಇಲ್ಲ. ಇಲ್ಲಿ ಮಕ್ಕಳು ಮರಿಯನ್ನ ಕಟ್ಕೊಂಡು ಪರದೊಡಕ್ಕಾಗ್ತಿಲ್ಲ. ಇದು ಒಬ್ಬರು ಇಬ್ಬರ ಕಷ್ಟ ಅಲ್ಲ. ಸರ್ಕಾರ ಮಾಡಿರೋ ಎಡವಟ್ಟಿಗೆ ಸಾವಿರಾರು ಮಂದಿ ಅನುಭವಿಸ್ತಿರೋ ಸಂಕಷ್ಟ. ನಡುರಾತ್ರಿಯಲ್ಲಿ ನಡು ಬೀದಿಯಲ್ಲಿ ಪಡ್ತಿರೋ ನರಕಯಾತನೆ. ಇಂದು ಬೆಳಗ್ಗೆ 10 ಗಂಟೆಯಿಂದ ಬಸ್ ಸಂಚಾರ ಆರಂಭ. ಮೆಜೆಸ್ಟಿಕ್ನಲ್ಲಿ ರಾತ್ರಿ ಇಡೀ ವಲಸೆ ಕಾರ್ಮಿಕರ ಪರದಾಟ. ಕಷ್ಟ ಅಂದ್ರೆ ಕೇಳೋರಿಲ್ಲ, ಸಹಾಯ ಹಸ್ತ ಚಾಚೋರಿಲ್ಲ. ಬಸ್ ಸ್ಟ್ಯಾಂಡ್ ನಲ್ಲಿ ಕಾಲ ಕಳೆಯೋದು ಬಿಟ್ರೆ ಬೇರೆ ವಿಧಿಯೇ ಇಲ್ಲ. ಏನಾದ್ರೂ ಸರಿ ಊರು ಸೇರ್ಲೇಬೇಕು ಅಂತ ನಡುರಾತ್ರಿಯಲ್ಲೂ ಮೆಜೆಸ್ಟಿಕ್ನತ್ತ ವಲಸೆ ಕಾರ್ಮಿಕರು ಬರ್ತಿದ್ರು. ಆದ್ರೆ ಬೆಳಗ್ಗೆ 10 ಗಂಟೆವರೆಗೂ ಬಸ್ಗಳ ಓಡಾಟ ಇಲ್ಲದಿರೋದ್ರಿಂದ ಎಲ್ಲರೂ ಬಸ್ ಸ್ಟ್ಯಾಂಡ್ ನಲ್ಲೇ ಮಲಗಿದ್ರು. ಯಾವುದೋ ಸಂಘ ಸಂಸ್ಥೆಗಳು ಕೊಟ್ಟ ಊಟ ತಿಂದ್ರು. ಈ ವೇಳೆ ಕಾರ್ಮಿಕರು ಪಡ್ತಿರೋ ಕಷ್ಟ ಅಯ್ಯೋ ಪಾಪ ಅನಿಸುವಂತಿತ್ತು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಗರ್ಭಿಣಿಗೆ ಸಂಕಷ್ಟ. ಇನ್ನು ಬನ್ನೇರ್ಘಟ್ಟ ರಸ್ತೆಯಿಂದ ಮೂರ್ತಿ ಎಂಬಾತ ಗರ್ಭಿಣಿ ಪತ್ನಿ ಜೊತೆ ಮೆಜೆಸ್ಟಿಕ್ಗೆ ಬಂದಿದ್ದ. ಆದ್ರೆ ರಾಯಚೂರಿಗೆ ಹೋಗೋಕೆ 30 ಮಂದಿ ಕಾರ್ಮಿಕರು ಇಲ್ಲ ಅಂತ ಕೆಎಸ್ಆರ್ಟಿಸಿ ಸಿಬ್ಬಂದಿ ಬಸ್ ಬಿಟ್ಟಿಲ್ಲ. ಇದರಿಂದ ಮನೆಗೆ ವಾಪಸ್ ಹೋಗೋದಕ್ಕಾಗದೆ ಮೆಜೆಸ್ಟಿಕ್ನಲ್ಲಿ ಇರೋಕ್ಕಾಗದೆ ಗರ್ಭಿಣಿ ಪರದಾಡಿದ್ರು. ಇಲ್ಲಿ ಇರೋಕ್ಕೂ ನಮಗೆ ಭಯಂಕರ ಹಿಂಸೆ ಆಗ್ತಾಯಿದೆ. ನಮ್ಮ ಮಿಸಸ್ ನೋಡಿದ್ರೆ 7 ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ. ಬಟ್ ಇಲ್ಲಿ ಹೇಳ್ತಾರೆ, ನೀವು 30 ಜನದ ಲಿಸ್ಟ್ ಮಾಡ್ಕೊಂಬನ್ನಿ, ಹಂಗಾದ್ರೆ ಬಸ್ ಬಿಡ್ತೀವಿ ಅಂತ ಹೇಳಿ ಸರ್. ಆದ್ರೂ 30 ಜನದ ಲಿಸ್ಟ್ ಮಾಡಿದ್ರು ಬಸ್ ಯಾವುದು ಸಿಗ್ತಾ ಇಲ್ಲ ಸರ್. ಆಸ್ಪತ್ರೆಗೆ ಬಂದು ಲಾಕ್ ಆದ ಕ್ಯಾನ್ಸರ್ ರೋಗಿ. ಅತ್ತ ಗರ್ಭಿಣಿಯದ್ದು ಒಂದು ಕಥೆಯಾದ್ರೆ ಇತ್ತ ಕ್ಯಾನ್ಸರ್ ರೋಗಿಯದ್ದು ಮತ್ತೊಂದು ವ್ಯಥೆ. ರಾಯಚೂರಿನ ಸಣ್ಣ ಫಕೀರಪ್ಪ ಎಂಬಾತ ಕಿಮೊಥೆರಪಿ ಚಿಕಿತ್ಸೆಗಾಗಿ ಬಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದ್ರೆ ಚಿಕಿತ್ಸೆ ಮುಗಿದ್ರು ಲಾಕ್ಡೌನ್ನಿಂದಾಗಿ ತಮ್ಮೂರಿಗೆ ಹೋಗೋಕೆ ಸಾಧ್ಯವಾಗಿರಲಿಲ್ಲ. ಇನ್ನೇನ್ ಬಸ್ ಬಿಟ್ರು ಅಂತ ಖುಷಿಯಲ್ಲಿ ಮೆಜೆಸ್ಟಿಕ್ಗೆ ಬಂದಿದ್ರು. ಆದ್ರೆ ರಾಯಚೂರಿಗೆ ಬಸ್ ಬಿಡದಿದ್ದಕ್ಕೆ ಫ್ಯಾಮಿಲಿಯ 6 ಮಂದಿಯೂ ಬಸ್ ಸ್ಟ್ಯಾಂಡ್ ನಲ್ಲೇ ಕಾಲ ಕಳಿಬೇಕಾಯ್ತು. ಎಲ್ಲ ಟ್ರೀಟ್ಮೆಂಟ್ ಇದಾಗ್ಯದ. ಹೆಂಗನಾಗ್ಲಿ ನಮ್ಮ ರಾಯಚೂರಿಗೆ ಹೋಗ್ಬೇಕು ಸರ್. ಈಗ ಆಂಬುಲೆನ್ಸ್ ಅವೆಲ್ಲ ಮಾತಾಡೋದು 30,000 40,000 ರೂಪಾಯಿ ಮಾತಾಡ್ಕತ್ತಾರೆ ಸರ್. ಎಲ್ಲಿ ತೊಗೊಂಡು ಬರಲಿ? ಇಲ್ಲ ರೊಕ್ಕ ಇಲ್ಲ, ಏನಿಲ್ಲ, ತಿನ್ನಕ್ಕಿಲ್ಲ, ಏನಿಲ್ಲ, ಎಲ್ಲಿಗಂತ ಹೋಗಿಲ್ಲ.
ಇನ್ನೆಷ್ಟು ದಿನ ಅಂತ ಅಲ್ಲೇ ಇರಬೇಕು. ಅಲ್ಲಿದ್ದರೆ ರೂಮ್ ರೆಂಟ್ 400 ರೂಪಾಯಿ ಡೈಲಿ, ಮತ್ತು ಊಟ ಖರ್ಚು ಯಾರು ಕೊಡ್ತಾರೆ ಸರ್? ನಾರಾಯಣ ವೃದ್ಧಲವನ್ನು ಕೊಡೋದಿಲ್ಲ. ಡಿಸ್ಚಾರ್ಜ್ ಆಯಿತು ನೀವು ಹೋಗ್ಬಿಡ್ರಪ್ಪ ಅಂತ ಹೇಳ್ಯಾರ. ನಾವು ಹೆಂಗ ಈಗ ಪ್ರಯಾಣ ಮಾಡಬೇಕು? ಜೆಪಿ ನಗರದಿಂದ ಮೆಜೆಸ್ಟಿಕ್ನತ್ತ ಕಾರ್ಮಿಕರ ಕಾಲ್ನಡಿಗೆ. ಇನ್ನು ಕಳೆದ 15 ದಿನಗಳಿಂದ ತುತ್ತು ಅನ್ನಕ್ಕೂ ಪರದಾಡಿದ್ದ ಬಳ್ಳಾರಿ, ಕಲಬುರಗಿ ಜಿಲ್ಲೆಯ ಕಾರ್ಮಿಕರೆಲ್ಲ ಊರಿಗೋದ್ರೆ ಸಾಕಪ್ಪ ಅನ್ನೋ ತವಕದಲ್ಲಿದ್ರು. ಹೀಗಾಗಿ ಗಂಟು ಮೂಟೆ ಕಟ್ಕೊಂಡು ರಾತ್ರೋರಾತ್ರಿ ಬಿಟಿಎಂ ಲೇಔಟ್ ಹಾಗೂ ಜೆಪಿ ನಗರದಿಂದ ಕಾರ್ಮಿಕರು ಕಾಲ್ನಡಿಗೆಯಲ್ಲೇ ಮೆಜೆಸ್ಟಿಕ್ಗೆ ಬಂದ್ರು. ಮೂವತ್ತು ಜನರನ್ನ ಕರೆತರಲು 3,500 ರೂಪಾಯಿ ಪಡೆದ ಚಾಲಕ. ಇತ್ತ ಅಂಜನಾಪುರದಿಂದ ಮೆಜೆಸ್ಟಿಕ್ಗೆ ಜೇವರ್ಗಿ ತಾಲೂಕಿನ 30 ಮಂದಿ ಕಾರ್ಮಿಕರು ಟ್ರಕ್ನಲ್ಲಿ ಬಂದರು. ಈ ವೇಳೆ 30 ಮಂದಿ ಕಾರ್ಮಿಕರನ್ನ ಕರೆತರಲು ಟ್ರಕ್ ಡ್ರೈವರ್ 3,500 ಹಣ ಪೀಕಿದ್ದಾನೆ. ಬಿಹಾರ ಮೂಲದ ಕಾರ್ಮಿಕರಿಗೆ ರೈಲು ವ್ಯವಸ್ಥೆ. ಇನ್ನು ಬಿಹಾರ ಮೂಲದ ಕಾರ್ಮಿಕರನ್ನ ತಮ್ಮ ತಮ್ಮ ಊರುಗಳಿಗೆ ಕಳಿಸೋಕೆ ಪೊಲೀಸರು ಮುಂದಾಗಿದ್ದಾರೆ. ಹೀಗಾಗಿ ವೈಟ್ಫೀಲ್ಡ್ ಹಾಗೂ ಇದರೆಡೆ ಕೆಲಸ ಮಾಡ್ತಿದ್ದವರಿಗೆ ರೈಲು ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ವೈಟ್ಫೀಲ್ಡ್ ವಿಭಾಗದ ಡಿಸಿಪಿ ಅನುಚೇತ್ ರೈಲು ಟಿಕೆಟ್ ನೀಡಿದ್ದಾರೆ. ಬೆಳಗ್ಗೆ 8:00ವರೆಗೆ ಚಿಕ್ಕಬಾಣವಾರದ ರೈಲು ನಿಲ್ದಾಣದಿಂದ 1000ಕ್ಕೂ ಹೆಚ್ಚು ಮಂದಿ ಕಾರ್ಮಿಕರು ಬಿಹಾರಕ್ಕೆ ಹೊರಡಲಿದ್ದಾರೆ. ಮೆಡಿಕಲ್ ಚೆಕಪ್ ಬಳಿಕವೇ ಪ್ರಯಾಣಕ್ಕೆ ಅನುಮತಿ. ಊರುಗಳಿಗೆ ತೆರಳೋ ಕಾರ್ಮಿಕರಿಗೆ ಸೋಂಕು ಇದ್ರೆ ಹೇಗೆ ಅನ್ನೋದೇ ಹಲವರ ಚಿಂತೆಯಾಗಿದೆ. ಹೀಗಾಗಿ ಪ್ರತಿಯೊಬ್ಬ ಕಾರ್ಮಿಕನಿಗೂ ಮೆಡಿಕಲ್ ಚೆಕಪ್ ಮಾಡಲಾಗ್ತಿದೆ. ಥರ್ಮಲ್ ಸ್ಕ್ರೀನಿಂಗ್ ಬಳಿಕವೇ ಪ್ರಯಾಣಕ್ಕೆ ಅನುಮತಿ ನೀಡಲಾಗ್ತಿದೆ. ಇದೆಲ್ಲದರ ನಡುವೆ ಸಾವಿರಾರು ಕಾರ್ಮಿಕರು ಮೆಜೆಸ್ಟಿಕ್ಗೆ ಬರ್ತಿರೋದ್ರಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸಿಕ್ಕಾಪಟ್ಟೆ ರಶ್ ಆಗಲಿದೆ. ಇದರಿಂದ ಸಾಮಾಜಿಕ ಅಂತರ ಕಾಪಾಡುವ ಸಲುವಾಗಿ ಕೆಎಸ್ಆರ್ಟಿಸಿ ನಿಲ್ದಾಣ ಬದಲು ಬಿಎಂಟಿಸಿ ನಿಲ್ದಾಣದಲ್ಲಿ ಬಸ್ ವ್ಯವಸ್ಥೆ ಮಾಡುವುದಾಗಿ ಕೆಎಸ್ಆರ್ಟಿಸಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಅದೇನೇ ಇರಲಿ, ಸರಿಯಾದ ಪ್ಲಾನಿಂಗ್ ಇಲ್ಲದೆ ಸರ್ಕಾರ ಮಾಡಿರುವ ಎಡವಟ್ಟಿಗೆ ಬಡ ಕಾರ್ಮಿಕರು ಎಲ್ಲಿಲ್ಲದ ಸಂಕಷ್ಟ ಅನುಭವಿಸಿದ್ರು. ಕೊರೋನಾ ಹಾವಳಿ ನಡುವೆಯೂ ರಾತ್ರಿ ಇಡೀ ಬೀದಿಯಲ್ಲೇ ಸಮಯ ಕಳೆದ್ರು. ಶಿವಪ್ರಸಾದ್ ಜೊತೆ ಪ್ರಜ್ವಲ್, ಟಿವಿ9 ಬೆಂಗಳೂರು. ರಾತ್ರಿ ಇಡೀ ಕಾರ್ಮಿಕರು ಪಟ್ಟಂತಹ ಸಂಕಷ್ಟ ಆದ್ರೂ ಏನು, ಇದರ ಇಂಚಿಂಚು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಮೆಜೆಸ್ಟಿಕ್ನಿಂದ ಪ್ರಜ್ವಲ್ ಇದ್ದಾರೆ. ಪ್ರಜ್ವಲ್, ನಾವು ಗಮನಿಸ್ತಾ ಇದ್ವಿ ನಿನ್ನೆಯಿಂದ ಕೂಡ ಕಟ್ಟಡ ಕಾರ್ಮಿಕರು, ವಲಸೆ ಕಾರ್ಮಿಕರು ಒಂದ್ ರೀತಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ತಾವು ಗೂಡುಗ್ ಸೇರ್ಕೊಂಡ್ರೆ ಸಾಕಪ್ಪ ಅನ್ನೋ ಒಂದು ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಒಂದ್ ರೀತಿ ಎಡವಟ್ಟು ಮಾಡಿಬಿಟ್ಟಿದೆ. ಈ ಸಂದರ್ಭದಲ್ಲಿ ಮೆಜೆಸ್ಟಿಕ್ನಲ್ಲಿ ಯಾವ ರೀತಿ ಕಾರ್ಮಿಕರು ವನವಾಸವನ್ನ ಅನುಭವಿಸ್ತಾ ಇದ್ದಾರೆ, ಏನಿದೆ ಅಲ್ಲಿನ ನಿಮ್ಮ ಮುಂದಿನ ಚಿತ್ರಣ? ಶಕುಂತಲಾ, ಮೊದಲನೇದಾಗಿ ಇಲ್ಲಿ ಕಾರ್ಮಿಕರಾಗ್ಲಿ ಜನರಾಗ್ಲಿ ತಿಳ್ಕೊಬೇಕಿರೋದೇನಂತಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಾತ್ರ ಅವ್ರಿಗೆ ಇಲ್ಲಿಂದ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಮೊದಲಿಗೆ ಅವರಿಗೆ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾಡಿ, ಮೆಡಿಕಲ್ ಚೆಕಪ್ ಅನ್ನ ಮಾಡಿ, ಅವರ ಆರೋಗ್ಯ ತಪಾಸಣೆ ಬಳಿಕ ಅವರಿಗೆ ಬಸ್ಸಿನಲ್ಲಿ ಅವರ ತಮ್ಮ ಊರುಗಳಿಗೆ ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಲಾಗುತ್ತೆ. ಈಗ ನಾನು ಕೆಂಪೇಗೌಡ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇದ್ದೀನಿ. ಇಲ್ಲಿ ನಾವು ನೋಡ್ಬೋದು, ಸಾಮಾನ್ಯವಾಗಿ ಕಾಣಿಸುತ್ತೆ ಜನರಿಗೆ ಸರಿಯಾದಂತ ಒಂದು ಟೈಮಿಗೆ, ಯಾವ ಟೈಮಿಗೆ ಬಸ್ ಮೂವ್ಮೆಂಟ್ ಆಗುತ್ತೆ ಅನ್ನೋದು ನಿನ್ನೆ ಸಂಜೆ ಅಷ್ಟು ಮಾಹಿತಿ ಇರಲಿಲ್ಲ ಅನ್ಸುತ್ತೆ. ಹೀಗಾಗಿ ಸಾಕಷ್ಟು ಜನ ಬಂದಿದ್ದಾರೆ ಬಸ್ ನಿಲ್ದಾಣಕ್ಕೆ. ರಾತ್ರಿಯಿಂದನೇ ಬಸ್ ನಿಲ್ದಾಣದಲ್ಲಿ ಇವತ್ತು ಬೆಳಗ್ಗೆ 10 ಗಂಟೆ ನಂತರ ಹೋಗುವ ಬಸ್ಸಿಗಾಗಿ ನೆನ್ನೆ ಸಂಜೆ ಇಂದನೂ ಕೂಡ ಕಾಯ್ತಾರೆ. ನಿನ್ನೆ ಸಂಜೆ 6 ಗಂಟೆಗೆ ಬಸ್ಗಳ ಸಂಚಾರವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿತ್ತು. ಅದಾದ್ರಿಂದ ರಾತ್ರಿ ಸಂಪೂರ್ಣವಾಗಿ ಒಂದು 300ಕ್ಕೂ ಹೆಚ್ಚು ಜನರು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲೇ ತಮ್ಮ ರಾತ್ರಿಯನ್ನ ಕಳೆದ್ರು. ಮಕ್ಕಳು, ವಯಸ್ಸಾದವರು, ಹೆಂಗಸರು ಎಲ್ಲರೂ ಸೇರಿದಂತೆ ಅವರು ಇಲ್ಲೇ ಮಲಗುವಂಥದ್ದಾಗ್ಬೋದು, ಜೊತೆಗೆ ರಾತ್ರಿ ಪೂರ್ತಿ ಕೂರುವಂಥದ್ದಾಗ್ಬೋದು. ಇಂಥ ಒಂದು ಶೋಚನೀಯ ಪರಿಸ್ಥಿತಿಯನ್ನ ನಿನ್ನೆ ರಾತ್ರಿ ಕಳೆದ್ರು. ಮತ್ತೆ ಈಗೇನು ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಏನು ಬಸ್ ಸ್ಟಾಪ್ ಏನಿದೆ, ಈ ಟರ್ಮಿನಲ್ 3 ಹೆಚ್ಚಿನ ಜನರನ್ನ ಸೇರಿಕೊಂಡಿದ್ದ ಕಾರಣವಾಗಿ ನಿನ್ನೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಯಾವ ಕಾರಣಕ್ಕೂ ಮೇಂಟೈನ್ ಮಾಡಕ್ ಸಾಧ್ಯವೇ ಆಗಿರಲಿಲ್ಲ. ಹೀಗಾಗಿ ಇವತ್ತು 10 ಗಂಟೆ ನಂತರ ಬಸ್ ಸಂಚಾರ ಈ ಒಂದು ಟರ್ಮಿನಲ್ 3 ನಡೆಯೋದಿಲ್ಲ. ಬದಲಾಗಿ ಇದರ ಪಕ್ಕದಲ್ಲೇ ಇರುವಂತಹ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿ ಪ್ಲಾಟ್ಫಾರ್ಮ್ಗಳಿಗೆ ಒಂದೊಂದು ಈ ಬಿಎಂಟಿಸಿ ಬೆಂಗಳೂರಿನ ವಿವಿಧ ಏರಿಯಾಗಳಿಗೆ ಏನು ಪ್ರಯಾಣ ಮಾಡ್ತಿತ್ತು ಅದರ ಬದಲಾಗಿ ರಾಜ್ಯದ ವಿವಿಧ ಭಾಗಗಳಿಗೆ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ಮಾಡಲಿಕ್ಕೆ ಒಂದು ಬೋರ್ಡ್ ಅನ್ನ ಹಾಕಿ ಅಲ್ಲಿಂದ ಪ್ರಯಾಣವನ್ನ ಮಾಡಿಸ್ಬೇಕು, ಜನರಿಗೆ ಅಲ್ಲಿಂದ ಕಳಿಸ್ಬೇಕು ಅನ್ನೋ ಒಂದು ತೀರ್ಮಾನವನ್ನ ಸರ್ಕಾರ ಮಾಡಿರುವಂಥದ್ದು. ಏನಕ್ಕಂತಂದ್ರೆ ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಆಗಲ್ಲ, ಜನರಿಗೆ ಓಡಾಡ್ಲಿಕ್ಕೆ ಮತ್ತೆ ಇಲ್ಲಿ ಬಸ್ಸನ್ನ ಹತ್ತಿಸ್ಲಿಕ್ಕಾಗ್ಬೋದು, ಮೆಡಿಕಲ್ ಸಿಬ್ಬಂದಿ ಕೆಲಸ ಮಾಡ್ಲಿಕ್ಕಾಗ್ಬೋದು, ಪೊಲೀಸರಿಗೆ ಕೆಲಸ ಮಾಡ್ಲಿಕ್ಕಾಗ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಜನರಿಗೆ ಅವರ ಆರೋಗ್ಯ ದೃಷ್ಟಿಯಿಂದ ಇಲ್ಲಿ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಆಗುತ್ತೆ ಅಂತ ಹೇಳಿ ಈಗ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಕೂಡ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಸಮಯದ ನಂತರ ಇಲ್ಲಿದ್ದ ಎಲ್ಲ ಜನರನ್ನು ಅಲ್ಲಿಗೆ ಸ್ಥಳಾಂತರ ಮಾಡಲಾಗುತ್ತೆ, ಅಲ್ಲಿಂದ ಬಸ್ ವ್ಯವಸ್ಥೆ ಮಾಡಲಾಗುತ್ತೆ.
ಮಾಡಲಾಗುತ್ತೆ. ಶಕುಂತಲಾ, ಧನ್ಯವಾದ ಪ್ರಜ್ವಲ್ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ. ವಲಸೆ ಕಾರ್ಮಿಕರಿಗೆ ಸರ್ಕಾರ ಬಸ್ ವ್ಯವಸ್ಥೆಯನ್ನ ಮಾಡದಂತಹ ಹಿನ್ನೆಲೆಯಲ್ಲಿ ಇದು ಒಂದ್ ರೀತಿ ಕೆಎಸ್ಆರ್ಟಿಸಿ ಎಡವಟ್ಟಿನಿಂದ ಇಲ್ಲಿ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿರುವಂತಹ ಸಂದರ್ಭ ಸಿಚುಯೇಷನ್ ಕ್ರಿಯೇಟ್ ಆಗಿದೆ. ಬಸ್ ಇಲ್ಲದೆ ಇದ್ದಕ್ಕೆ ನಿಲ್ದಾಣದಲ್ಲೇ ಕಾರ್ಮಿಕರು ಈ ಸಂದರ್ಭದಲ್ಲಿ ಅಲ್ಲೇ ಮಲ್ಕೊಂಡಿದ್ದಾರೆ. ಎಂಥ ದುಸ್ಥಿತಿ ಇವ್ರದ್ದು ಕಾರ್ಮಿಕರದು ಅಂತ ಅಂದ್ರೆ ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ವಿ. ಬೆಂಗಳೂರಿನ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಈ ಕಾರ್ಮಿಕರು ಅಲ್ಲೇ ತಂಗುದಾಣವಾಗಿ ಈ ಸಂದರ್ಭದಲ್ಲಿ ನಿರ್ಮಾಣ ಆಗಿದೆ ಆ ಜಾಗ. ರಾತ್ರಿ ಇಡೀ ಕೂಡ ಬಸ್ ನಿಲ್ದಾಣದಲ್ಲೇ ಕಾಲ ಕಳೆದಿದ್ದಾರೆ ಕಾರ್ಮಿಕರು. ನಿನ್ನೆ ಸಂಜೆ 5 ಗಂಟೆಗೆ ಬಸ್ ಸಂಚಾರವನ್ನ ಕೆಎಸ್ಆರ್ಟಿಸಿ ಸ್ಥಗಿತಗೊಳಿಸಿತು. ಪೂರ್ವ ನಿಯೋಜನೆ ಇಲ್ಲದೆ ಸಂಚಾರವನ್ನ ಕೆಎಸ್ಆರ್ಟಿಸಿ ಏಕಾಏಕಿ ನಿಲ್ಲಿಸಿದ್ರಿಂದ ವಲಸೆ ಕಾರ್ಮಿಕರು ಈ ಸಂದರ್ಭದಲ್ಲಿ ಸಂಕಷ್ಟ ಪಡುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ಕ್ರಿಯೇಟ್ ಆಗಿದೆ. ಸಂಕಷ್ಟಕ್ಕೆ ಕಾರ್ಮಿಕರು ಸಿಲುಕಿದ್ದಾರೆ. ಯಾಕಂದ್ರೆ ನಿನ್ನೆ ಸಂಜೆ 5 ಗಂಟೆಗೆ ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಿದ್ರಿಂದ ಆ ಜನರಲ್ಲಿ ಒಂದ್ ರೀತಿ ಚಿಂತೆಗೀಡು ಮಾಡ್ತು. ಇಲ್ಲಿ ನೀವು ಬಸ್ ಹೊರಡುತ್ತಾ ಇಲ್ವಾ, ಯಾವುದೂ ಕೂಡ ಅವರಿಗೆ ಒಂದು ಸ್ಪಷ್ಟ ಚಿತ್ರಣ ಸಿಗದೆ ಇದ್ದ ಕಾರಣ ಅವ್ರು ಅಲ್ಲೇ ಕೂಡ ಬಸ್ ಬರಬಹುದೇನೋ ಅಂತ ಕಾದು ಅಲ್ಲೇ ಕಾರ್ಮಿಕರು ಮಲ್ಕೊಂಡಿರ್ತಕ್ಕಂತ ಘಟನೆ ಕೂಡ ಈ ಸಂದರ್ಭದಲ್ಲಿ ನಡೆದಿದೆ. ರಾತ್ರಿ ಇಡೀ ಬಸ್ ನಿಲ್ದಾಣದಲ್ಲೇ ಕಾಲವನ್ನ ಕಳೆದಿದ್ದಾರೆ ಕಾರ್ಮಿಕರು. ನಿನ್ನೆ ಸಂಜೆ 5 ಗಂಟೆಗೆ ಬಸ್ ಸಂಚಾರವನ್ನ ಕೆಎಸ್ಆರ್ಟಿಸಿ ಸ್ಥಗಿತಗೊಳಿಸಿದ್ರಿಂದ ಅಂದ್ರೆ ಯಾವುದೇ ರೀತಿಯ ಪೂರ್ವ ನಿಯೋಜನೆ ಇಲ್ಲದೆ ಕೆಎಸ್ಆರ್ಟಿಸಿ ಏಕಾಏಕಿ ಬಸ್ ಅನ್ನ ನಿಲ್ಲಿಸಿದ್ರಿಂದ ಕೆಎಸ್ಆರ್ಟಿಸಿಯ ಎಡವಟ್ಟಿನಿಂದ ಇಲ್ಲಿ ಸಂಕಷ್ಟಕ್ಕೆ ಸಿಲುಕಿದಂತವರು ಕಾರ್ಮಿಕರು. ಬಸ್ ಇಲ್ಲದಕ್ಕೆ ನಿಲ್ದಾಣದಲ್ಲೇ ಕಾರ್ಮಿಕರು ಇಲ್ಲಿ ಪರದಾಡುವಂತಹ ಸಂದರ್ಭ ಬಂದೊದಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಈಗಾಗಲೇ ರೆಡ್ ಝೋನ್ ನಲ್ಲಿ ಇರೋದನ್ನು ಒಂದ್ ರೀತಿ ಹಲವರಿಗೆ ಚಿಂತುಗೀಡು ಮಾಡ್ತಾ ಇದೆ. ವಲಸೆ ಕಾರ್ಮಿಕರು ತಮ್ಮ ಗೂಡುಗಳನ್ನ ಸೇರ್ಕೊಂಡ್ರೆ ಸಾಕಪ್ಪ ಅಂತ ಎಲ್ಲರೂ ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ನಿನ್ನೆಯಷ್ಟೇ ಕೆಎಸ್ಆರ್ಟಿಸಿ ಬಸ್ ಹೊರಡುತ್ತೆ, ನಮ್ಮ ಗೂಡುಗಳನ್ನ ಸೇರ್ಕೊಳ್ಬಹುದು ಅಂತ ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಜನರು ಬಂದು ಜಮಾಯಿಸಿದ್ರು. ಈ ಸಂದರ್ಭದಲ್ಲಿ ಏಕಾಏಕಿ ಕೆಎಸ್ಆರ್ಟಿಸಿ ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಲಾಯಿತು. ಅಂದ್ರೆ ನಿನ್ನೆ ಸಂಜೆ 5 ಗಂಟೆಗೆ ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಲಾಯಿತು. ಯಾವುದೇ ರೀತಿ ಇನ್ಸ್ಟ್ರಕ್ಷನ್ಸ್ ಕೂಡ ಜನರಿಗೆ ಕೊಟ್ಟಿರಲಿಲ್ಲ. ಅಂದ್ರೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಹೊರಡುತ್ತೆ, ಇಂಥ ಸಮಯದಲ್ಲಿ ಬಸ್ ಸಂಚಾರ ಇರೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಚಿತ್ರಣ ಅವರಿಗೆ ಕೊಟ್ಬಿಟ್ಟಿದ್ರೆ ಬಹುಶಃ ಆ ಕಾರ್ಮಿಕರು ಹೋಗಿ ಅಲ್ಲಿ ಪರದಾಡುವಂತಹ ಸ್ಥಿತಿ ಈ ಸಂದರ್ಭದಲ್ಲಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಮಹಿಳೆಯರು, ಮಕ್ಕಳು, ಯುವಕರು ಎನ್ನದೇ ಈ ಸಂದರ್ಭದಲ್ಲಿ ಯಾವ ರೀತಿ ಜನರು ಅಲ್ಲಿ ಜಮಾಯಿಸಿದ್ದಾರೆ ಅಂತ ಗಮನಿಸ್ತಾ ಇದ್ವಿ. ಜನರು ಕೂಡ ತಮ್ಮ ಗೂಡುಗಳನ್ನ ಸೇರ್ಕೊಂಡ್ರೆ ಸಾಕಪ್ಪ ಅಂತ ಈ ಸಂದರ್ಭದಲ್ಲಿ ಒದ್ದಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕೆಎಸ್ಆರ್ಟಿಸಿ ಯಾವ ರೀತಿ ನಿರ್ಲಕ್ಷ್ಯವನ್ನು ವಹಿಸಿದೆ ಅಂತ ನಾವು ಗಮನಿಸಬೇಕಾಗತ್ತೆ. ಯಾವುದೇ ರೀತಿಯ ಒಂದು ಸೂಕ್ತ ಭದ್ರತೆಯನ್ನ ಅಂದ್ರೆ ಸೂಕ್ತ ಬಸ್ ಸಂಚಾರಕ್ಕೆ ವ್ಯವಸ್ಥೆಯನ್ನು ಅರಿವು ಮಾಡಿಕೊಡದೆ ಇರೋದಕ್ಕೆ ಇಲ್ಲಿ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಗುಂಪಾಗಿ ಇಲ್ಲಿ ಜನರು ನಿಂತ್ಕೊಂಡಿದ್ದಾರೆ. ನಾವು ಇದನ್ನ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಅಂತರವನ್ನ ಕಾಯ್ದುಕೊಳ್ಳಿ ಅಂತ ನಾವು ಪದೇ ಹೇಳ್ತಾ ಇರೋ ಕಾರಣ ನಾವೀಗಾಗಲೇ ಗಮನಿಸ್ತಾ ಇದ್ವಿ. ನಮ್ಮ ರಾಜ್ಯದಲ್ಲಿ ಯಾವ ಮಟ್ಟಿಗೆ ಕೊರೋನಾ ಆರ್ಭಟವನ್ನ ಈಗ ಮುಂದುವರಿಸ್ತಾ ಇದೆ ಅಂತ ಗಮನಿಸ್ತಾ ಇದ್ವಿ. ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಯಾವುದೇ ರೀತಿ ಭದ್ರತೆಗಳನ್ನ ಈ ಸಂದರ್ಭದಲ್ಲಿ ಅವರಿಗೆ ಕೊಡಲಾಗ್ತಾ ಇಲ್ಲ. ಯಾವುದೇ ರೀತಿ ನಿದರ್ಶನಗಳನ್ನ ಸರಿಯಾಗಿ ಕೊಟ್ಟಿಲ್ಲ. ಹಾಗಾಗಿ ಮಕ್ಕಳು ಮರಿ ಎನ್ನದೆ ಎಲ್ಲರೂ ಕೂಡ ಇಲ್ಲಿ ಮೆಜೆಸ್ಟಿಕ್ ಭಾಗದಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ವಲಸೆ ಕಾರ್ಮಿಕರಿಗೆ ಸರ್ಕಾರ ಬಸ್ ವ್ಯವಸ್ಥೆಯನ್ನ ಸಮರ್ಪಕವಾಗಿ ಮಾಡದಂತಹ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಎಡವಟ್ಟಿನಿಂದ ಇಲ್ಲಿ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಬೆಂಗಳೂರಿನ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಕಾರ್ಮಿಕರು ಅದೇ ಸ್ಥಳದಲ್ಲಿ ಮಲಗಿರುವಂತಹ ಘಟನೆ ಕೂಡ ನಡೆದಿದೆ. ಇನ್ನು ವಲಸೆ ಕಾರ್ಮಿಕರಿಗೆ ಸರ್ಕಾರ ಯಾವುದೇ ರೀತಿಯ ಬಸ್ ವ್ಯವಸ್ಥೆ ಮಾಡದಂತಹ ವಿಚಾರದ ಬೆನ್ನಲ್ಲೇ ಇಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಸಂಚಾರವನ್ನ ಮಾಡಲಾಗುತ್ತಂತೆ. ಕೆಎಸ್ಆರ್ಟಿಸಿ ನಿಲ್ದಾಣದ ಬದಲು ಈ ಸಂದರ್ಭದಲ್ಲಿ ಬಿಎಂಟಿಸಿ ನಿಲ್ದಾಣದಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡಲಾಗ್ತಾ ಇದೆಯಂತೆ. ಇದು ಪರ್ಯಾಯ ವ್ಯವಸ್ಥೆ, ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದೆ. ಕಾರಣ ಏನಂತ ಅಂದ್ರೆ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳುವಂತಹ ಉದ್ದೇಶದಿಂದ ಈ ರೀತಿಯ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಕೆಎಸ್ಆರ್ಟಿಸಿಯಿಂದ ಮಾಧ್ಯಮ ಪ್ರಕಟಣೆ ಬಿಡುಗಡೆ ಮಾಡಲಾಗ್ತಾ ಇದೆ. ಅಂದ್ರೆ ಈಗ ಎಚ್ಚೆತ್ತುಕೊಂಡಿದ್ದ ಕೆಎಸ್ಆರ್ಟಿಸಿ ನಿನ್ನೆ ಮಾಡಿದಂತಹ ಎಡವಟ್ಟನ್ನ ಇಲ್ಲಿ ಸರಿ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಕೆಎಸ್ಆರ್ಟಿಸಿ ಹೊರಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೇರ ಸಂಪರ್ಕದಲ್ಲೇ ಪಡ್ಕೊಳ್ಳೋಣ. ಪ್ರಜ್ವಲ್ ಇದ್ದಾರೆ. ಪ್ರಜ್ವಲ್, ವಲಸೆ ಕಾರ್ಮಿಕರಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಸಮರ್ಪಕವಾದಂತಹ ಬಸ್ ವ್ಯವಸ್ಥೆ ಮಾಡದಂತ ವಿಚಾರದ ಬೆನ್ನಲ್ಲೇ ಒಂದು ಕಡೆ ಅಲ್ಲಿ ಜನರು ಪರದಾಡ್ತಾ ಇದ್ದಾರೆ. ಇದೀಗ ಹೇಳ್ತಾ ಇದೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಇರುತ್ತೆ, ಕೆಎಸ್ಆರ್ಟಿಸಿ ನಿಲ್ದಾಣದ ಬದಲು ಬಿಎಂಟಿಸಿ ನಿಲ್ದಾಣ ವ್ಯವಸ್ಥೆ ಮಾಡ್ತೀವಿ ಅಂತಿದ್ದಾರೆ. ಏನಾಗ್ತಾ ಇದೆ ಅಲ್ಲಿನ ಸಿಚುಯೇಷನ್ ನೀವು ಗಮನಿಸ್ತಾ ಇದ್ರೆ?
ಕ್ಲಾರಿಟಿ ಇದೆ ಏನಂತ ಅಂದ್ರೆ ಸಮರ್ಪಕವಾದಂತ ಬಸ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದ್ರೆ ಸಮಯದ ಒಂದು ಟೈಮಿಂಗ್ಸ್ ಏನಿದೆ ಅದನ್ನ ಫಿಕ್ಸ್ ಮಾಡೋದ್ರಲ್ಲಿ ಸರ್ಕಾರ ಒಂದು ತೀರ್ಮಾನವನ್ನ ಮಾಡ್ಕೊಂಡಿದೆ. ಏನಂತ ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಾತ್ರ KSRTC ಬಸ್ಗಳನ್ನ ಕಾರ್ಯನಿರ್ವಹಿಸಬೇಕು ಅಂತೇಳಿ ಸರ್ಕಾರ ನಿಗದಿಯನ್ನ ಮಾಡ್ಕೊಂಡಿದೆ. ಬಸ್ ಒಳಗೆ ಹತ್ತುವಂತ ಪ್ರತಿಯೊಬ್ಬ ಪ್ರಯಾಣಿಕರ ಒಂದು ಆರೋಗ್ಯ ತಪಾಸಣೆಯನ್ನ ಮಾಡಿ ಅವ್ರಿಗೆ ಟ್ರಾವೆಲ್ ಮಾಡಿಸ್ಬೇಕು ಅಂತ ಹೇಳಿ ಸರ್ಕಾರ ಅನ್ಕೊಂಡಿದೆ. ಆದ್ರೆ ಬಸ್ ಸ್ಟ್ಯಾಂಡ್ ನಲ್ಲಿ BMTC ಬಸ್ ಸ್ಟ್ಯಾಂಡ್ಗೆ ಈಗಾಗಲೇ KSRTC ಬಸ್ ನಿಲ್ದಾಣದಿಂದ ಜನರನ್ನ BMTC ಬಸ್ ನಿಲ್ದಾಣಕ್ಕೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಒಂದೇ ಒಂದು ಕಾರಣಕ್ಕಾಗಿ ಜನರನ್ನ KSRTC ಇಂದ BMTCಗೆ ಕರ್ಕೊಂಡ್ ಬಂದಿದ್ದು. ಯಾಕೆ ಅಂತ ಅಂದ್ರೆ KSRTC ಬಸ್ ನಿಲ್ದಾಣದಲ್ಲಿ ಸ್ಥಳ ಹೆಚ್ಚಾಗಿಲ್ಲ, ದೊಡ್ಡದಾದಂತಹ ಜಾಗ ಇಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಕ್ಕಾಗಲ್ಲ ಅನ್ನೋ ಕಾರಣಕ್ಕೆ BMTC ಬಸ್ ನಿಲ್ದಾಣಕ್ಕೆ ಜನರನ್ನ ಇಲ್ಲಿಗೆ ವರ್ಗಾವಣೆನ ಮಾಡಿದ್ರು. ಬಸ್ಗಳು ಇಲ್ಲಿಂದ ಕಾರ್ಯನಿರ್ವಹಿಸುತ್ತೆ ಅನ್ನೋ ಮಾಹಿತಿಯನ್ನ ನೀಡಿದ್ರು. ಇದೇ ಮಾಹಿತಿಯನ್ನ ಅರ್ಥಂತ ಸಾವಿರಾರು ಜನರು ಈಗ BMTC ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ. ಯಾವ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಯಾವ ಒಂದು ಸಾಮಾಜಿಕ ಅಂತರಗಳು ಇಲ್ಲ, ಮತ್ತೆ ಹೇಗೆ ಕಾಯಿಲೆಯಿಂದ ದೂರದಾಗಿರ್ಬೇಕು, ಜನರ ಸಂಪರ್ಕವನ್ನು ಸೇರಬಾರ್ದು, ಗುಂಪು ಸೇರಬಾರ್ದು, ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ಗಳಿದ್ರು ಸಹಿತ ಯಾವುದೇ ಜನರಿಗೂ ಕೂಡ ಒಂದು ಅರಿವೇ ಇಲ್ಲ, ಅದ್ರ ಬಗ್ಗೆ ಯಾವುದೇ ಪರಿಜ್ಞಾನಗಳಿಲ್ಲ. ಒಟ್ಟಾರೆ ತಮ್ಮ ಊರುಗಳಿಗೆ ಹೋಗ್ಬೇಕು ಅನ್ನೋ ಒಂದೇ ಒಂದು ಆಲೋಚನೆಯನ್ನ ಬಿಟ್ರೆ ಬೇರೆ ಯಾವ ಒಂದು ಆಲೋಚನೆಗಳು ಇಲ್ಲ. ಈಗಷ್ಟೇ ಒಂದು KSRTC ಬಸ್ ಏನೋ ಬಸ್ ನಿಲ್ದಾಣದ ಒಳಗಡೆ ಪ್ರವೇಶನ ಪಡ್ಕೊಳ್ತು. ಅದ್ರ ಹತ್ರಕ್ಕೆ ಹೋಗ್ಲಿಕ್ಕೂ ಭಯ ಹುಟ್ಟುತ್ತೆ. ಯಾಕಂತಂದ್ರೆ ಅಷ್ಟರ ಮಟ್ಟಕ್ಕೆ ಜನರು ಇಲ್ಲಿ ಗುಂಪಾಗಿ ಸೇರ್ಕೊಳ್ತಿದ್ದಾರೆ. ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಏನ್ ಕೆಲಸ ಮಾಡ್ಬೇಕಾಗಿತ್ತು, ಮತ್ತೆ ಈಗಾಗ್ಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗ್ಲಿ, ಜೊತೆಗೆ ಯಾವುದೇ ಬೇರೆ ಇಲಾಖೆ ಅಧಿಕಾರಿಗಳಾಗ್ಲಿ ಇಲ್ಲಿ ಸ್ಥಳಕ್ಕೆ ಬರ್ಬೇಕಾಗಿತ್ತು. ಜನರಿಗೆ ಒಂದು ಸಿಸ್ಟಮೆಟಿಕ್ ಆಗಿ ಬಸ್ ಹಚ್ಚುವಂತ ಕೆಲಸ ಆಗ್ಬೇಕು, ಜನರನ್ನ ಸಿಸ್ಟಮೆಟಿಕ್ ಆಗಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡುವಂತ ಕೆಲಸ ಆಗ್ಬೇಕು. ಆದ್ರೆ ಇದು ಯಾವುದೂ ಆಗ್ತಿಲ್ಲ. ಜನರು ಏಕಾಏಕಿ ಗುಂಪಾಗಿ ಬಂದಂತ ಜನರು ಗುಂಪಾಗೆ ಇದ್ದಾರೆ. ಬಸ್ಗಳು ಬರೋ ತನಕ ಕೂಡ ಎಲ್ಲರೂ ಕೂಡ ಜನರು ಬಸ್ ಬಂದು ಬಸ್ಸಿಗೆ ಹತ್ತೋ ತನಕ ಕೂಡ ಅವರೆಲ್ಲರೂ ಇದೇ ರೀತಿಯಾಗಿ ಗುಂಪಿನಲ್ಲೇ ಇರ್ತಾರೆ. ಈ ರೀತಿ ಗುಂಪಿನಲ್ಲಿ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಕೇವಲ ಒಬ್ಬರಿಗೆ ಏನಾದ್ರು ಸೋಂಕೇನಾರು ಇದ್ರೆ ಇಲ್ಲಿರುವಂತ ಅಷ್ಟು ಜನರಿಗೆ ಆರೋಗ್ಯ ಸಮಸ್ಯೆ ಎದುರಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಬೇಕು, ಸ್ಥಳಕ್ಕೆ ಬರಬೇಕು, ಇಲ್ಲಿರುವಂತ ಜನರಿಗೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿಸುವಂತ ಕೆಲಸವನ್ನ ಮಾಡಬೇಕು. ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿಸುವಂತ ಕೆಲಸ ಮಾಡಿಲ್ಲ ಅಂತಂದ್ರೆ ದೊಡ್ಡ ಮಟ್ಟದ ಒಂದು ಆಘಾತ ಆಗುತ್ತೆ, ದೊಡ್ಡ ಮಟ್ಟದ ಸಮಸ್ಯೆಗಳು ಎದುರಾಗ್ತವೆ. ಇದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕಾಗುತ್ತೆ. ಜೊತೆಗೆ KSRTC ಅಧಿಕಾರಿಗಳಾಗ್ಲಿ, ಸಾರಿಗೆ ಇಲಾಖೆಯ ಸಂಪೂರ್ಣ ಅಧಿಕಾರಿಗಳು, ಮತ್ತೆ ಇದರ ಜವಾಬ್ದಾರಿ ಹೊತ್ತಿರುವಂತಹ ಸಂಬಂಧಪಟ್ಟ ಮಿನಿಸ್ಟರ್ಗಳು ಯಾರಿದ್ದಾರೆ ಇವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಇಲ್ಲಾಂದ್ರೆ ಈಗ ಇನ್ನು ಸ್ಟಾರ್ಟಿಂಗ್ ಟೈಮ್, ಈಗ ಬೆಳಗ್ಗೆ 7 ಗಂಟೆ ಸಮಯ, ರಾತ್ರಿಯಿಂದ ಬಂದಂತ ಕಾರ್ಮಿಕರು ಮತ್ತೆ ಹೊಸದಾಗಿ ಬರ್ತಿರುವಂತ ಕಾರ್ಮಿಕರು ಮಾತ್ರ ಇಲ್ಲಿ ಸೇರ್ಕೊಳ್ತಿದ್ದಾರೆ. ಧನ್ಯವಾದ ಪ್ರಜ್ವಲ್. ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ ನೇಷನ್@9 ಪ್ರತಿದಿನ ರಾತ್ರಿ 9 ಗಂಟೆಗೆ TV9 ನಲ್ಲಿ ಮಾತ್ರ.